ಏನ್ರಿ ನಿಮ್ಗೆ? ಸಾರಿ. ಐ ಆಮ್ ವೆರಿ ಸಾರಿ. ಡಾಕ್ಟರ್ ಅನಂತಲಕ್ಷ್ಮಿ ಅವರಿದ್ದಾರಾ? ಆಚೆ ಹೋಗಿದ್ದಾರೆ. ಯಾವಾಗ ಬಂದ್ರೆ ಡಾಕ್ಟರ್ ಸಿಗಲ್ಲ. ಈ ಲೆಟರ್ನ ಅವ್ರ ಕೈ ಕೊಡ್ತೀರಾ ಪ್ಲೀಸ್? ಓಕೆ ಮ್ಯಾಮ್. ಯಾವುದೇ ಕಾರಣಕ್ಕೂ ಮರಿಬೇಡಿ, ತುಂಬಾನೇ ಇಂಪಾರ್ಟೆಂಟ್ ಇದು. ಅರೆ ಪ್ರೀತ ಬರ್ದಿರೋ ಲೆಟರ್ ಎಲ್ಲಿ? ಇಲ್ಲ ಇತ್ತಲ್ಲ. ಅಯ್ಯೋ, ಅವ್ರ ಬ್ಯಾಗಲ್ಲಿ ಅವ್ರ ಪೇಪರ್ಸ್ ಮಧ್ಯೆ ನೀನು ಹೋಯ್ತಾ? ನಿಜವಾಗ್ಲೂ ಲೆಟರ್ ಆ ಮನುಷ್ಯನ ಹತ್ರನೇ ಹೋಯ್ತಾ ಅಥವಾ ಬೇರೆ ಎಲ್ಲಾದ್ರೂ ಮಿಕ್ಸ್ ಆಯ್ತಾ? ಅದ್ ಲೆಟರ್ ಒಂದ್ ಇಟ್ಕೊಂಡ ಪ್ರೀತ ಜನ್ಮ ಜಾಲಾಡೋಣ ಅಂತ ಅನ್ಕೊಂಡಿದ್ದೆ. ಸರಿಯಾದ ಟೈಮ್ಗೆ ಮಿಕ್ಸ್ ಆಗೋಯ್ತಲ್ಲ. ಒಂದಿದ್ರೆ ಒಂದಿಲ್ಲ. ಆ ಮನುಷ್ಯನ್ ನನ್ ಎಲ್ಲಿ ಅಂತ ಹುಡುಕ್ಲಿ ಇವಾಗ? ಮುಖಾನು ಸರಿಯಾಗಿ ನೋಡಿಲ್ಲ. ಸೀತಾ ಸೀತಾ ಸೀತಾ, ನಾನೇನು ಹುಡುಕ್ತಾ ಇದ್ನೋ ಅದೇ ನನ್ನ ಕೈಗೆ ಸೇರಿದೆಯಲ್ಲ. ಬ್ಯೂಟಿ. ಹ್ಯಾಪಿ ಬರ್ಡೇ ಸರ್. Anantalakshmi, so nice of you to come here. ಬನ್ನಿ ಬನ್ನಿ, ಅಲ್ಲೇ ಯಾಕೆ ನಿಂತ್ಬಿಟ್ರಿ? ಬನ್ನಿ ಡಾಕ್ಟ್ರೆ, ಬಹಳ ದಿವಸಗಳಿಂದ ನೀನು ನೋಡಿರ್ಲಿಲ್ಲ. ಈಗ ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಬನ್ನಿ. ವೆಲ್ಕಮ್ ಡಾಕ್ಟರ್ ಅನಂತಲಕ್ಷ್ಮಿ ಅವರೇ. ಹಲೋ ಡಾಕ್ಟರ್. ಅನಂತಲಕ್ಷ್ಮಿ, ನಿಮಗೆ ಮುಂಚೆನೆ ನಮ್ಮ ಮನೆಯವರೆಲ್ಲ ಚೆನ್ನಾಗಿ ಪರಿಚಯ ಇದೆ. ಆದರೆ ನಿಮ್ಗೊಬ್ಬರನ್ನ ಇಂಟ್ರಡ್ಯೂಸ್ ಮಾಡಬೇಕಾಗಿದೆ. ನೀವು ಯಾವಾಗಲೂ ಕೇಳ್ತಿದ್ರಲ್ಲ ನಿಮ್ಮ ಮನೆ ಸೊಸೆ ಎಲ್ಲಿ ಅಂತ. ದೋ ಇಲ್ಲಿದ್ದಾಳೆ, ನಮ್ಮ ಮನೆಯ ಮುದ್ದು ಸೊಸೆ ಸೀತಾ. ಶ್ಯಾಮ್, ಇಲ್ಲೇ ಪಕ್ಕದ ರೋಡಲ್ಲಿ ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಆಗಿದೆ. ಅಲ್ಲಿ ತುಂಬಾ ಹೈಜೀನಿಕ್ ಅಂಡ್ ಹೆಲ್ದಿ ಫುಡ್ ಕೊಡ್ತಿದಾರಂತೆ. ಲೆಟ್ಸ್ ಗೋ. ಯಾ ವಿ ಕ್ಯಾನ್. ಶಾಲಿನಿ, ಬೈಕೋಬೇಡ, ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ. ಅ ಕ್ವಿಕ್ ವಿಸಿಟ್ ಟು ರಾಮ್ ಹೌಸ್. ಬರ್ತೀಯಾ ಪ್ಲೀಸ್? ಏಯ್, ತುಂಬ ಹೊತ್ತು ಮಾಡಲ್ಲ, ಒಂದು 10 ನಿಮಿಷ ವಿಸಿಟ್ ಮಾಡಿ ಬರೋಣ ಅಷ್ಟೇ. ಶಾಪಿಂಗ್ ಅಂತ ಕರ್ಕೊಂಡ್ಬಂದು ಈ ಪ್ಲಾನ್ ಮಾಡಿದ್ದೆ ನಾನು. ಚಾಂದಿನಿ ಮುಂದೆ ಮತ್ತೆ ಮತ್ತೆ ರಾಮ್ ವಿಷಯ ಮಾತಾಡಬಾರ್ದಂತ ನಾನು ಸುಮ್ಮನೆ ಇದ್ದೆ. ಅಲ್ಲ ಶ್ಯಾಮ್, ಸೀರಿಯಸ್ಲಿ ಮತ್ತೆ ರಾಮ್ ಜೊತೆ ಟಚ್ ನಲ್ಲಿ ಇರ್ಬೇಕಾ ನಾವು? ಲುಕ್, ಐ ಅಂಡರ್ಸ್ಟ್ಯಾಂಡ್, ರಾಮ್ ನಿನ್ ಹಳೆಯ ಫ್ರೆಂಡ್, ಅದೆಲ್ಲ ಓಕೆ. ಸಿಕ್ದಾಗ ಮಾತಾಡ್ಸಿದ್ರೆ ಓಕೆ ಅಲ್ವಾ? ಅದು ಬಿಟ್ಟು ಅತ್ಯಾಗ ಅವ್ರ ಮನೆಗೆಲ್ಲ ಹೋಗುವಂತದ್ದೇನಿದೆ? ಶಾಲಿನಿ, ನಿನ್ ರೀಸನಿಂಗ್ ನಂಗೆ ಅರ್ಥ ಆಗುತ್ತೆ. ದಿಸ್ ಇಸ್ ನಾಟ್ ಅಗೇನ್ಸ್ಟ್
ಚಾಂದಿನಿ. ಬಟ್ ರಾಮ್ ಒಳ್ಳೆ ಮನುಷ್ಯ, ಅವನ ಜೊತೆ ಫ್ರೆಂಡ್ಶಿಪ್ ಉಳಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಓಕೆ, ರಾಮ್ ಬಿಟ್ಬಿಡೋಣ. ಬಟ್ ಆ ಮಗು, ರಶ್ಮಿ, ಶಾಲಿನಿ, ನೀ ಆ ಸಿಹಿ ಜೊತೆ ಒಂದ್ಸರಿ ಮಾತಾಡು. ಪದೇ ಪದೇ ಮಾತಾಡಬೇಕು ಅಂತ ನಿನ್ಗೂ ಅನ್ಸಕ್ ಶುರು ಆಗುತ್ತೆ. ರಿಯಲಿ? ಓ, ಐ ಗೆಟ್ ಇಟ್ ನೌ. ಆ ಸಿಹಿ ರಾಮ್ ಮಗಳಲ್ವಾ? ಅದಕ್ಕೆ ನೀನ್ ಅವಾಗಿಂದ ಅವ್ರ ಮನೆಗೆ ಹೋಗೋಣ ಹೋಗೋಣ ಅಂತ ನನ್ನ ತಲೆ ತಿಂತಾ ಇರೋದು. ನಿನಗೆ ಯಾವಾಗ ಮಕ್ಕಳು ಹುಚ್ಚಿಬಿಡುತ್ತೆ ಶ್ಯಾಮ್? ಶಾಲಿನಿ, ನೀನು ಹೇಗೆ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಯಾವ ಮಗುನು ಸಿಹಿನ ಹಚ್ಕೊಂಡಷ್ಟು ಇಲ್ಲಿವರೆಗೂ ಹಚ್ಕೊಂಡಿರ್ಲಿಲ್ಲ. ಅದೇನೋ ಗೊತ್ತಿಲ್ಲ ಶಾಲಿನಿ, ಸಿಹಿ ಜೊತೆ ಮಾತಾಡ್ತಿದ್ರೆ ನನಗೂ ಅವಳಿಗೂ ಅದ್ಯಾವುದೋ ಅಂಟಿದೆ ಅಂತ ಅನ್ಸುತ್ತೆ. ಮತ್ತೆ ನಾನು ಸಿಹಿ SRHI ಯಸ್ ಕ್ಯಾಪಿಟಲ್ ಸೀತಮ್ಮನ ಮಗಳು. ನೀವು ನನ್ನ ಅವತ್ತೇ ನೋಡಿದ್ದೀರಾ ಅಲ್ವಾ? ಸಿಹಿ, ನಾನ್ ನಿಮ್ಗೆ ನೆನ್ಪಿದ್ದೀನಾ? ನಿನ್ನನ್ ಮರೆಯಕ್ಕಾಗತ್ತಾ ಪುಟ್ಟ? ಚೆನ್ನಾಗಿ ಜ್ಞಾಪಕ ಇದೆ. ಅವತ್ತು ಶಾಪಿಂಗ್ ಮಾಲಲ್ಲಿ ಮೀಟ್ ಮಾಡಿದ್ವಲ್ಲ?